ನಾನು ಈ ಲೀಗಲ್ ಕ್ರಿಸ್ಟಲ್ನ ತೆಗೆದುಕೊಳ್ಳುವಾಗ ನನಗೆ ಭಾಳ ಸಂದೇಹ ಇತ್ತು. ಯಾಕೆಂದರೆ ಹಿಂದೆ ನಾನು ಆಗಲೇ 2-3 ಕಡೆ ಕೈ ಸುಟ್ಕು ಅದೇ ಹೇಳಬೇಕಂತೆ. ಆದರೆ ಇದು ನಮ್ಮವರು ಮಾಡ್ತಾ ಇದ್ದಾರೆ, ಕರ್ನಾಟಕದವರು ಮಾಡ್ತಾ ಇದ್ದಾರೆ ಅಂದಾಗ ಒಂದು ಹೆಮ್ಮೆ ವಿಚಾರ ಅನ್ನಿಸ್ತು. ಪ್ರೋತ್ಸಾಹ ಮಾಡಬೇಕು ಅಂತ ನಾನು ತಗೊಂಡೆ, ಮತ್ತು ನಿಜ ಹೇಳಬೇಕಾದ್ರೆ. ಆದರೆ ಅದನ್ನು ಉಪಯೋಗಿಸೋದು ಪ್ರಾರಂಭ ಮಾಡಿದಾಗ ಅದರಲ್ಲಿ ಸಿಗೋ ಮಾಹಿತಿ, ಅದರಲ್ಲಿರೋ ಒಂದು ಸುಲಭವಾಗಿ ನಾವು ನಮಗೆ ಬೇಕಾದದ್ದನ್ನು ಕೈ ಹಾಕಿ ತೆಗೆದುಕೊಳ್ಳೋದಕ್ಕಿರೋ ಅನುಕೂಲ ನಂಗೆ ತುಂಬ. ಇವಾಗ ನಾನೊಂದು ಅದಕ್ಕೆ ಅಡಿಕ್ಟ್ ಆಗಿದ್ದೀನಿ ಅಂತ ಹೇಳ್ಬೋದು. ದಿನ ಬೆಳಗ್ಗೆ ಒಂದು ಸತಿ, ಸಾಯಂಕಾಲ ಒಂದು ಸತಿ ಅದನ್ನು ನೋಡಿಬಿಟ್ರೆ ಮುಂದಕ್ಕೆ ಕೆಲಸಗಳ ಅನುಕೂಲ ಆಗುತ್ತೆ. ಅದಕ್ಕೆ ಅನುಕೂಲ ನಂಗೆ ಇನ್ನೊಂದು ಏನಾಯ್ತು ಅಂದರೆ, ಸ್ಟ್ಯಾಚ್ಯೂಟ್ಸ್ ಎಲ್ಲ ಇದೆ, ಎಲ್ಲ ಕಾನೂನು ಕೂಡ ಅದರಲ್ಲಿ ಸಿಗುತ್ತೆ, ಬೇರೆ ಆ್ಯಕ್ಟ್ಗಳು ಕೂಡ ಸಿಗುತ್ತೆ. ಹಾಗಾಗಿ ಎದ್ದು ಹೋಗು, ಇನ್ನೊಂದು ಬುಕ್ ಹುಡುಕು, ಇಲ್ಲಿಂದ ಇನ್ನೊಂದು ಬುಕ್ ಹುಡ್ಕೊಂಡು ಹೋಗು, ಈ ತೊಂದರೆ ಇಲ್ಲ. ಐ ರಿಯಲಿ ಥ್ಯಾಂಕ್ ಲೀಗಲ್ ಕ್ರಿಸ್ಟಲ್ ಫಾರ್ ಹ್ಯಾವಿಂಗ್ ಹೆಲ್ಪ್ಡ್ ಮೀ. I am B.R. Vishwanath, advocate. I have been using this legal crystal software since 3 months, and it's user friendly, and we can rely upon that software for getting the updated versions of all judgments, and we get from all the journals pertaining to case laws and relevant present updated versions. So it's user friendly. One can 1976 ನಾನು ಅಡ್ವೊಕೇಟ್ ಆಗಿ ಇರೋದಾದರೆ 34 years of experience ಅಡ್ವೊಕೇಟ್. ಸುಮಾರು 1,000ಕ್ಕಿಂತ ಹೆಚ್ಚಾಗಿ ಸಿವಿಲ್ ಕೇಸಸ್ ನಡೆಸಿದ್ದೀನಿ, 1,000 ಕ್ರಿಮಿನಲ್ ಕೇಸಸ್ ನಡೆಸಿರ್ತೀನಿ, ಸೆಷನ್ಸ್ ಕೇಸಸ್ ಸುಮಾರು 200 ಕೇಸಸ್ ನಡೆಸಿರ್ತೀನಿ. ನಾವು ಒಂದು 20 ವರ್ಷಗಳ ಹಿಂದೆ ನ್ಯಾಯಾಲಯಗಳಲ್ಲಿ ನಮ್ಮ ಒಂದು ವಾದವನ್ನು ಮಂಡಿಸೋದಕ್ಕೆ ಕೇಸ್ ಲಾಸು, ಸೈಟೇಷನ್ಸು ಹೆಚ್ಚಿನ ಅವಶ್ಯಕತೆ ನಮ್ಗೆ ಕಂಡು ಬರ್ತಾ ಇರಲಿಲ್ಲ. ಏಕೆಂದರೆ ನಾನು ನೇರವಾಗಿ ಹೇಳ್ತೀನಿ, ಆಗಿನ ಜಡ್ಜಸ್ಸು ದೇ ಆರ್ ಫುಲ್ಲಿ ಎಕ್ವಿಪ್ಡ್. ಈಗೇನಾಗ್ತಾ ಇದೆ, ಬರ್ತಾ ಬರ್ತಾ ದಿ ಮೋಡ್ ಆಫ್ ಸೆಲೆಕ್ಷನ್, ಅದ್ರ ಬಗ್ಗೆ ಜಡ್ಜಸ್ ಇನ್ ಲೋವರ್ ಕೋರ್ಟ್ಸ್ ಹ್ಯಾವ್ ಗಾಟ್ ನ್ಯೂ ಗ್ರಿವೆನ್ಸ್. ಅದರಲ್ಲಿ ಏನು ಮಾಡ್ತಾರೆ, ಮೊದಲಿಗೆ ಒಂದು 5 ವರ್ಷ ವಕೀಲರಾಗಿ ಕೆಲಸ ಮಾಡಿದವರು ಅವ್ರನ್ನ ರಿಕ್ರೂಟ್ ಮಾಡ್ಕೊಳ್ತಾಯಿದ್ರು. ಈಗ ಆಗಿ ಮಾಡ್ತಾರೆ. ಅದರಿಂದ ಅನುಭವ ಇರೋರನ್ನ ಜಡ್ಜಸ್ ಮುನ್ಸಿಫ್ ಸಾಬ್ ತೊಗೊಳ್ತಾರೆ. ಲೋವರ್ ಕೋರ್ಟ್ಸ್ನಲ್ಲಿ ಮಾತ್ರ ನಾನು ಹೇಳ್ತಾ ಇರೋದು, ಇದು ಹೈಕೋರ್ಟಿಗೆ ಸಂಬಂಧಪಡೋದಲ್ಲ. ಈಗೇನಾಗಿದೆ, ನೇರವಾಗಿ ಪ್ರಾಕ್ಟೀಸ್ ಇಲ್ದಿದ್ರೂ ಸಹ ಅವರು ಲಾ ಗ್ರಾಜ್ಯುಯೇಟ್ಸ್ ಆಗಿದ ತಕ್ಷಣ ಅವ್ರನ್ನ ನ್ಯಾಯಾಧೀಶರಾಗಿ ಲೋವರ್ ಕೋರ್ಟ್ಸಲ್ಲಿ ಕೆಳನ್ಯಾಯಾಲಯಗಳು ತೊಗೊಂಡು ನಂತರ ಅವರಿಗೆ ಜಡ್ಜಸ್ಗೆ ಬೇಕಾಗಿರುವಂತಹ ಎಕ್ವಿಪ್ಮೆಂಟ್ ಇದೆ, ಅದನ್ನು ಈ ಲಾ ಅಕಾಡೆಮಿ ಪ್ರಕಾರ ಅವ್ರನ್ನ ಎಕ್ವಿಪ್ ಮಾಡ್ತಾ ಇದ್ದಾರೆ. ಆದ್ದರಿಂದ ಏನಾಗ್ತಾಯಿದೆ, ನಾನು ಆಗಲೇ ಹೇಳ್ದಂಗೆ 20 ವರ್ಷಗಳಿಂದ ನಾವು ಯಾವುದೇ ಲಾ ಸೈಟೇಷನ್ಸ್ ಕೊಡ್ತಿದ್ರು ಅವರೇ ಜಡ್ಜಸ್ಸು ಅದ್ರ ಬಗ್ಗೆ ಒಳ್ಳೆಯ ಜ್ಞಾನವನ್ನು ಪಡೆದಿದ್ದು ನಮ್ಗೆ ಸಮಸ್ಯೆ ಇರ್ತಾ ಇರಲಿಲ್ಲ. ಈಗೇನಾಗಿದೆ ಅಂತ ನಮ್ಮ ಅನುಭವದಲ್ಲಿ ಈ ಒಂದು 5-6 ವರ್ಷಗಳಿಂದ ಎವ್ರಿ ಆಸ್ಪೆಕ್ಟ್, ನಾವು ಸಿವಿಲ್ ಆಗ್ಬೋದು, ಕ್ರಿಮಿನಲ್ ಆಗ್ಬೋದು, ಪ್ರತಿಯೊಂದಕ್ಕೂ ನಾವು ಕೇಸ್ ಲಾಸ್ ಕೊಡದೆ ಹೋದರೆ ಕೆಳ ನ್ಯಾಯದಲ್ಲಿ ನಮ್ಮ ಕಕ್ಷಿದಾರನಿಗೆ ಬೇಕಾದಂತಹ ಒಂದು ನ್ಯಾಯವನ್ನು ಒದಗಿಸ್ಕೊಡೋದಕ್ಕೆ ಆಗ್ತಾಯಿಲ್ಲ ಅನ್ನೋದು ನನ್ನ ವೈಯಕ್ತಿಕ ಅನುಭವ ಮತ್ತು ಅನೇಕ ಮಂದಿ, 100 ಜನ ನನ್ನ ಸಹಪಾಠಿಗಳು, ನ್ಯಾಯವಾದಿಗಳನ್ನು ಹೇಳುವಂತಹ ಒಂದು ಅಭಿಪ್ರಾಯ. ಇದು ನನ್ನೊಬ್ಬನ ಅಭಿಪ್ರಾಯ ಅಲ್ಲ. ಆದ್ದರಿಂದ ಇದಕ್ಕೇನಾಗತ್ತೆ ಅಂತಂದರೆ, ನಾವು ವಕೀಲರಾಗಿ ನಮ್ಮ ಆಫೀಸಲ್ಲಿ ಸಾವಿರಾರು ಬುಕ್ಗಳು ಇಟ್ಕೊಂಡು ಎಲ್ಲ ಪ್ರತಿಯೊಂದು ಹುಡ್ಕೊಂಡು ಡೈಜೆಸ್ಟ್ ತೆಗೆದು ಹುಡುಕಿ ನೋಡುವಂಥ ವ್ಯವಧಾನ ನಮಗಿರೋದಿಲ್ಲ. ಅದು ಇಟ್ ಇಸ್ ನಾಟ್ ಪ್ರಾಕ್ಟಿಕಲ್ ಆಲ್ಸೋ. ಆದ್ದರಿಂದ ಈ ಶ್ರೀಕಾಂತ್ ಅವ್ರು ಬಂದು ಈ ಬಗ್ಗೆ ಒಂದು ಸಾಫ್ಟ್ವೇರ್ ಡೆವಲಪ್ ಮಾಡೋದು ಡೆಮಾನ್ಸ್ಟ್ರೇಟ್ ಮಾಡಿದ್ರು. ಅದಕ್ಕೆ ಮುಂಚೆ ನಾನು ಏರ್ವೇವ್ ಬರ್ಡವರು ತೊಗೊಂಡಿದ್ದೆ. ಅವ್ರದ್ದು ಏನಾಗಿತ್ತು, ಒಂದು ಪ್ರಾಬ್ಲಮ್ ನಂಗೆ ಏನಾಯಿತು ಅಂದರೆ, ಅವ್ರೇನು ಮಾಡ್ತಾರೆ, ಅವರ ಪಬ್ಲಿಕೇಶನ್ಸ್ ಏನಿದೆಯೋ ಅದನ್ನು ಮಾತ್ರ ಅವರು ಸಾಫ್ಟ್ವೇರಲ್ಲಿ ಡೆವಲಪ್ ಮಾಡಿರ್ತಾರೆ. ಬಟ್ ಇದರಲ್ಲಿ ಏನಾಗಿದೆ, ಅವ್ರು ಮೋರ್ ದ್ಯಾನ್ 90 ಜರ್ನಲ್ಸ್ ಮಾಡಿದ್ದಾರೆ. ಆಮೇಲೆ ಸರ್ಚ್ ತುಂಬ ಈಸಿ ಆಯಿತು. ನನಗೆ ಈ ಅಡ್ವಾನ್ಸ್ ಸರ್ಚ್ ಬಗ್ಗೆ ತೋರಿಸಿದ್ರು. ನಾನು ಇವತ್ತು ಬೆಳಗ್ಗೆ ಏನು ಮಾಡಿದೆ, ಒಂದು ಕೇಸ್ ಹಿಸ್ಟ್ರಿ ಇನ್ ಕರ್ನಾಟಕ ಅಂತ ಹೇಳಿಬಿಟ್ಟು ಸುಮ್ಮನೆ ಅನ್ನೋಯಿಂಗ್ಲಿ ಜಸ್ಟ್ ಐಕಾನ್ ತೊಗೊಂಡೋದು ಬಿಟ್ಟಾಗ ಸುಮಾರು ಅದರಲ್ಲೊಂದು 200ರಿಂದ 250 ವೇರಿಯಸ್ ಸೈಟೇಷನ್ಸ್. ಅದು ಹೇಗಿದೆ ನೋಡಿದ್ರೆ ನನಗೆ ಬಹಳ ಖುಷಿ ಆಯಿತು. ಇವತ್ತು ರೆಡಿ ರೆಕ್ ನೋಡ್ತಾರೆ, ನಮಗೆ ಡೇ ಟು ಡೇ ಕೋರ್ಟ್ನಲ್ಲಿ ಏನೇನು ಪಾಯಿಂಟ್ಸ್ ಮೇಲೆ ನಮಗೆ ಸೈಟೇಷನ್ಸ್ ಬೇಕಾಗುತ್ತೋ ಅದನ್ನೆಲ್ಲ ಒಂದು ಪಟ್ಟಿ ಮಾಡಿಬಿಟ್ಟು ಅದನ್ನು ಇಟ್ಟಿದ್ದಾರೆ. ಅದರಿಂದ ನಾವು ಇಟ್ಕೊಂಡ್ರೆ ಕೋರ್ಟಲ್ಲಿ ಬಹಳ ಸುಲಭ ಕೆಲಸ ಆಗುತ್ತೆ. ಇಂತಹ ಅನೇಕವಾದ ಪ್ರಯೋಗ ಮಾಡಿ ವಕೀಲರಿಗೆ ಅನುಕೂಲವಾಗುವಂತಹ
ವಿಷಯಗಳನ್ನೆಲ್ಲ ಈ ಸಾಫ್ಟ್ವೇರ್ ಅಡಕ ಮಾಡಿದ್ದಾರೆ. ಅದರಿಂದ ರಿಯಲಿ ಇಟ್ಸ್ ಎಲ್ಲ ತುಂಬ ಅನುಕೂಲವಾಗುತ್ತೆ. ಆ್ಯಂಡ್ ಇಟ್ ವಿಲ್ ಬಿ ನಮ್ಗೆ ಆ್ಯಸ್ ಇಫ್ ನಾವು ಓದಿ ಲಾ ಏನಿದೆ, ಸೈಟೇಷನ್ಸ್ ಏನಿದೆ ನಮ್ಮ ಫಿಂಗರ್ ಟಿಪ್ಸಲ್ಲಿ ಇರ್ಬೋದು. ಆದರೆ ನಾವು ನಮ್ಗೆ ಅಷ್ಟು ಸಮಯ ಇಲ್ಲದೆ ಹೋದರೆ ಈ ಒಂದು ಸಾಫ್ಟ್ವೇರ್ ಯೂಸ್ ಮಾಡಿಕೊಂಡು ಎಲ್ಲ ಎಂಟೈರ್ ಸೈಟೇಷನ್ಸು, ಕಾನೂನು ಬಗ್ಗೆ ಒಳ್ಳೆಯ ಜ್ಞಾನವನ್ನು ಆ ಒಂದು ಕಂಪ್ಯೂಟರ್ ಫಿಂಗರ್ ಟಿಪ್ಸಲ್ಲಿದೆ ಅನ್ನೋ ಭಾವನೆ ಈ ಒಂದು ಸಾಫ್ಟ್ವೇರಿಂದ ನಮ್ಗೆ ಸಿಗ್ತಾ ಇದೆ. ಸೊ ಐ ರೆಕಮೆಂಡ್ ದಿಸ್ in the interest, not in the interest of the Mr. Shrikant, but in the interest of advocates and also the clients to whom we serve. It helps a student who is a research scholar, and it helps an advocate who just want to get into the case laws. And the search engine is too good. Any person, even who's a toddler in this profession, can make use of this. And that's it. Okay. Well, Mr. Lakshman Shrikant approached me to try a new system what is introduced, namely Legal Crystal. So on his persuasion, I did opt for installing one in my system. I am also hitherto was using Manupatra software for the past 2 years. I find a lot of difference between the Legal Crystal and also Manupatra. In Legal Crystal, one can easily access the case laws what is required for the purpose of highlighting our views before the court. And that apart, when we take up a problem and feed the problem to the Legal Crystal website, you will get a result, and there will be not less than 10 to 12 case laws cited, both the present one and the past. For example, if we say section 482 of the CRPC, where the quashing of criminal proceedings before the Honorable High Court, if I give an indication that section 482 CRPC and the petition allowed, in that event the Crystal takes up and gives me more than 10 to 12 cases where it has been allowed. Whereas this benefit I don't see in Manupatra. Why I say so? In Manupatra, to get a petition allowed citations, there is no provision. In Manupatra, first we have to find the case laws and then going for such and such. It does not indicate specifically the petition allowed or petition dismissed. Suppose if you want to take up the matters where the High Courts have quashed the petition, in the Crystal law, in the Legal Crystal, it is very easy for us to search a case law, and that is a way this Legal Crystal is helping me a lot. One is the time consumption is very little, and on the point you get a citation. Not only that, even the latest case laws also we are able to access through Legal Crystal. Now, before concluding, I would like to say that this Legal Crystal is a boon to the fraternity of the advocate, and especially the advocates who are keen on research-oriented practice. That means to say that if a matter is to be argued before the court, if they feel that a citation is required, I undoubtedly say Legal Crystal is a lot of help to the youngsters and also to the seniors who are in search of the decisions.